ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ಈಗ ಸಂಪುಟ ಪುನರಚನೆಯದ್ದು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯದ್ದೇ ಚರ್ಚೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ದೆಹಲಿಯಲ್ಲಿ ಪ್ರವಾಸ ಕೈಗೊಳ್ಳುತ್ತಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್.ಕೆ. ಪಾಟೀಲ್ ಸಂಪುಟ ಪುನರಚನೆ ಬಗ್ಗೆ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ನಮ್ಮ ಹಿರಿಯ ಸಚಿವರು ಈ ವಿಚಾರದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಹಲವು ದೃಷ್ಟಿಕೋನವಿಟ್ಟುಕೊಂಡು ಅವರು ಹೇಳಿದ್ದಾರೆ ಅನಿಸುತ್ತೆ ಎಂದಿದ್ದಾರೆ. ಇನ್ನು ಖಾತೆ ಬದಲಾವಣೆ ಮತ್ತು ಸಚಿವರ ಮೌಲ್ಯಮಾಪನದ ಬಗ್ಗೆ ಉತ್ತರಿಸಿದ ಅವರು, ಸಚಿವರುಗಳು ಕ್ರಿಯಾಶೀಲರಾಗಿದ್ದರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ರಿವ್ಯೂ ಮಾಡುವುದು ಸಹಜ, ಅದು ನಮ್ಮ ಪಕ್ಷದಲ್ಲಿ ನಡೆಯುತ್ತೆ ಎಂದಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡುವುದಾಗಿ ಕೆಲ ಸಚಿವರು ಹೇಳ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿ, ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಆದರೆ ನಾನು ಆ ರೇಸ್ನಲ್ಲಿ ಇಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸರ್, ಕ್ಯಾಬಿನೆಟ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಸಿಎಂ ಕೂಡ ಡೆಲ್ಲಿಗೆ ಹೋಗ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರದು ಬದಲಾವಣೆ ಆಗ್ತಿದೆ ಅಂತ ಚರ್ಚೆ ಆಗ್ತಿದೆ. ಯಾವ ಸತ್ಯ ಯಾವ ಸುಳ್ಳು ಹೇಗೆ? ಮಾಧ್ಯಮದಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರ ಭಾಳಷ್ಟು ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇದೆ. ನಮ್ಮ ಕ್ಯಾಬಿನೆಟ್ನ ಕೆಲವು ಹಿರಿಯ ಸಚಿವರು ಅದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಸಮಥಿಂಗ್ ಇಸ್ ಇನ್ ಆಫಿಂಗ್ ಅಂಥೇಳಿ ಅನಿಸ್ತದೆ. ಮತ್ತೆ ಸಚಿವರನ್ನು ಕೆಲ ಬದಲಾವಣೆ ಮಾಡಬೇಕು ಅನ್ನೋದು, ಈಗ ಸಿಎಂ ಬದಲಾವಣೆ ಮಾಡ್ತಾರೆ, ಸಚಿವರು ಬದಲಾವಣೆ ಮಾಡೋದು, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅವೆಲ್ಲ ನಡೀತಾ ಇದೆ ಸರ್. ಜೊತೆ ಕೆಪಿಸಿಸಿ ಅಧ್ಯಕ್ಷ ವಿಚಾರ ಕೂಡ ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವ್ರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಮ್ಮ ಪಕ್ಷದಲ್ಲೂ ನಡೀತದೆ. ಸರ್, ಕೆಲವರು ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನೋದಕ್ಕೆ ನನಗೇನು ಆ ವಿಷಯದಲ್ಲಿ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದರೂ ಇಲ್ಲ ಇಲ್ಲದೇ ಇದ್ದರೆ ನಾನು ಇಷ್ಟೊತ್ತಿಯಲ್ಲಿ ನಾನು ದೆಹಲಿಗೆ ಹೋಗಿರ್ತಿದ್ದೆ. ಸರ್, ಇನ್ನೊಂದು ಸರ್, ಈ ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕಿಗೆ ಕಾರ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಕರೆ ಬಂದಿದೆ ಸರ್. ಈಗಷ್ಟೇ ವರ್ಗಾವಣೆ ಆಗಿದ್ದು 1 ತಿಂಗಳ ಹಿಂದೆ. ಗೃಹ ಇಲಾಖೆ ಸೂಕ್ತವಾದ ಎಚ್ಚರಿಕೆಯನ್ನು ಆ ವಿಚಾರದಲ್ಲಿ ತೆಗೆದುಕೊಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.